ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾವಿವತ್ತು ಬಂದಿರೋದು ನಮ್ಮ ಕಾಸರಗೋಡಿನ ಸ್ಪೆಷಲ್ ರೆಸಿಪಿಯನ್ನು ತೋರಿಸಲಿಕ್ಕೆ. ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ಓಟುಪಾಳೆ ಅಥವಾ ಓಡುಪಾಳೆ ಅಂತೇಳಿ ಕರೆಯುವ, ಅಥವಾ ಉಪ್ಪು ದೋಸೆ ಅಂತೇಳಿ ನಾವು ಕರಿತೇವೆ. ಅದನ್ನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ನಾವು ನೋಡಲಿಕ್ಕೆ ಇರೋದು ಗ್ಯಾಸ್ ಸ್ಟವ್ನಲ್ಲಿ ಹೇಗೆ ಸುಲಭವಾಗಿ ಈ ಓಟುಪಾಳೆಯನ್ನು ಮಾಡ್ಬೋದು ಅಂತೇಳಿ. ತುಂಬ ಕಡಿಮೆ ಐಟಮ್ಸನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಓಟುಪಾಳೆ ಮಾಡ್ತಾಯಿದ್ದೇನೆ. ಹೆಚ್ಚಿನವರಿಗೂ ಗೊತ್ತಿರ್ಬೋದು, ಕೆಲವರೆಲ್ಲ ತೆಂಗಿನಕಾಯಿ ಅದೇ ರೀತಿ ಕುಚ್ಚಲಕ್ಕಿ ಎಲ್ಲ ಸೇರಿಸ್ಕೊಂಡು ಓಟುಪಾಳೆಯನ್ನು ಮಾಡ್ತಾರೆ. ನಾನಿಲ್ಲಿ ಅದೆರಡನ್ನೂ ಸ್ಕಿಪ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಈ ಓಟುಪಾಳೆಯನ್ನು ಗ್ಯಾಸ್ ಸ್ಟವಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ರೀತಿ ಇದರ ಅಡಿಭಾಗ ಕೂಡ ಕಪ್ಪಾಗುವುದಿಲ್ಲ. ಮೇಲ್ಮೈ ಹೇಗಿರ್ತದೋ ಅದೇ ರೀತಿ ಅದರ ಅಡಿಭಾಗ ಕೂಡ ಇರ್ತದೆ. ಹೇಗೆ ನಮಗೆ ಈ ಓಟುಪಾಳೆಯನ್ನು ಮಾಡುವ ಅಂತೇಳಿ ನೋಡುವ. ನಾನಿಲ್ಲಿ ತಗೊಂಡಿರೋದು ಕನ್ಯಾಕುಮಾರಿ ಓಡು. ಅದು ಈ ರೀತಿ ರೌಂಡಾಗಿ ಒಳಗೆ ಸ್ವಲ್ಪ ಗುಂಡಿ ಇರ್ತದೆ. ಅದೇ ರೀತಿ ನಮ್ಮ ಊರಲ್ಲಿ ಸಿಗುವಂತಹ ಓಡಾದರೆ ಸ್ವಲ್ಪ ಫ್ಲ್ಯಾಟ್ ಆಗಿರ್ತದೆ. ಯಾವ ಓಡನ್ನು ಉಪಯೋಗಿಸ್ಕೊಂಡು ಕೂಡ ನಮಗೆ ಈ ಓಟುಪಾಳೆಯನ್ನು ಮಾಡಿ ತೆಗಿಬೋದು. ನಮಗೆ ಇನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನೋಡಿ, ನಾನು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಲಿಕ್ಕೆ ಬೇಕಾಗಿ ತೆಗಿತಾ ಇದ್ದೇನೆ. ಇದು ರಾತ್ರಿ ಟೈಮು. ನಾನೊಂದು 4 ಗ್ಲಾಸು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೇನೆ. ಅಂದರೆ ರಾತ್ರಿ ನೀರಲ್ಲಿ ಹಾಕಿಟ್ರೆ ನಮಗೆ ಬೆಳಗ್ಗೆ ತೆಗೆದು ಅರೆಯುವಂಥದ್ದು. ಆದ ಕಾರಣ ಇದನ್ನು ರಾತ್ರಿಯೇ ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ನಮಗೆ ನೆನೆಸಿಡಬೇಕು. ಇದು ಅಕ್ಕಿ ಕೂಡ ತುಂಬ ಒಳ್ಳೆಯ ಅಕ್ಕಿ, ಕಸ ಅಂಥದ್ದು ಯಾವುದೂ ಇಲ್ಲ. ಆದ ಕಾರಣ ನಮಗೆ ಇದನ್ನು 2 ಸಲ ಇದರ ನೀರು ಬಸಿದು ತೊಳೆದು ನೆನೆಸಿಡುವ. ಈಗ ನೋಡಿ, 2 ಸಲ ತೊಳೆದಾಗಿದೆ. ಇನ್ನು ನೀರು ಸೇರಿಸುವ. ಈಗ ಬೆಳಗ್ಗೆ ಇದನ್ನು ನಮಗೆ ಅರಿಬೇಕು. ಅದಕ್ಕೆ ಬೇಕಾಗಿ ನಾನಿಲ್ಲಿ ಅನ್ನ ತಗೊಂಡಿದ್ದೇನೆ. ಇದು ಮೊದಲ ದಿನ ರಾತ್ರಿ ಉಳಿದ ಅನ್ನ, ತಂಗಳನ್ನ. ಇನ್ನೊಂದು ಜಾರು ತಗೊಂಡು ಈ ಜಾರಿಗೆ 1 ಹಿಡಿ ತಂಗಳನ್ನವನ್ನು ಸೇರಿಸುವ. ಇಷ್ಟು ಅನ್ನ ಸಾಕು. 4 ಗ್ಲಾಸು ಬೆಳ್ತಿಗೆ ಅಕ್ಕಿಗೆ 1 ಹಿಡಿ ತಂಗಳನ್ನ ಸಾಕು. ಇನ್ನು ನಮಗೆ ಇದಕ್ಕೆ ಈ ಬೆಳ್ತಿಗೆ ಅಕ್ಕಿಯನ್ನು ಸೇರಿಸಿಕೊಡುವ. ಈ ರೀತಿ ಎಲ್ಲವನ್ನು ಸೇರಿಸಿಕೊಂಡು ನಮಗೆ ಅರೆದು ತೆಗೆಯುವ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಡುವ. ನಾನಿಲ್ಲಿ 1 ಸ್ಪೂನು ಫುಲ್ಲ ಉಪ್ಪು ಹಾಕಿ ಕೊಟ್ಟಿದ್ದೇನೆ. ಇನ್ನು ಇದಕ್ಕೆ ನೀರು ಸೇರಿಸಬೇಕು. ನೀರು ಅಕ್ಕಿಗಿಂತ ಮೇಲೆ ಬರುವಷ್ಟು ನೀರು ಸೇರಿಸಿಕೊಟ್ಟು ಅರೆದು ತೆಗಿಬೇಕು. ತುಂಬ ಲೂಸಾಗಿಯೇ ಅರೆದು ತೆಗೆಯುವಂಥದ್ದು. ಇನ್ನು ಗ್ರೈಂಡ್ ಮಾಡುವ. ನೋಡಿ, ಗ್ರೈಂಡ್ ಮಾಡಿ ಆಗಿದೆ. ಈ ರೀತಿ ಲೂಸಾಗಿಯೇ ಗ್ರೈಂಡ್ ಮಾಡಿ ತೆಗಿಬೇಕು. ನಾವು ನೀರು ದೋಸೆಗೆ ಮಾಡುವ ಹಾಗೆ ಲೂಸಾಗಿಯೇ ಅರೆದು ತೆಗಿಬೇಕು. ಇನ್ನು ನಮಗೆ ಓಡನ್ನು ಒಲೆಯಲ್ಲಿ ಇಟ್ಟು ಬಿಸಿ ಮಾಡಿದ ಮೇಲೆ ಅದಕ್ಕೆ ಹೊಯ್ದು ಕೊಡುವ. ಇಲ್ಲಿ ನಾನು ಆಯಿಲ್ ಕೂಡ ಸೇರಿಸ್ತಾ ಇಲ್ಲ. ಕೆಲವರು ಆಯಿಲ್ ಅರೆದಂತಹ ಈ ಅಕ್ಕಿ ಹಿಟ್ಟಿಗೆ ಆಯಿಲ್ ಹಾಕಿಕೊಂಡು ಓಟುಪಾಳೆ ಮಾಡ್ತಾರೆ. ಆದರೆ ನಾನಿಲ್ಲಿ ಆಯಿಲ್ ಕೂಡ ಸೇರಿಸ್ತಾ ಇಲ್ಲ. ಇನ್ನು ನಮಗೆ ಬೆಂದಿದ ನೋಡುವ. ಅರ್ಧ ಬೆಂದಾಗಿದೆ. ಇನ್ನು ಮುಚ್ಚಿಟ್ಟು ಈಗ ನೋಡಿ, ಸರಿಯಾಗಿ ಬೆಂದಿದೆ. ನಮಗೆ ತೆಗೆಯುವ. ಈ ರೀತಿಯಾಗಿ ಓಟುಪಾಳೆ ಮಾಡಿದರೆ ಆಯಿತು. ಹಾಗೆ ಎಲ್ಲರೂ, ಕೆಲವರೆಲ್ಲ ಮಲಯಾಳಿಸಿಗೆ ಹೆಚ್ಚಾಗಿ ಈ ಓಟುಪಾಳೆ ಮಾಡೋದು ಹೇಗೆ ಅಂತೇಳಿ ಗೊತ್ತಿಲ್ಲ. ಆದರೆ ಎಲ್ಲರೂ ಈ ರೀತಿಯಾಗಿ ಮಾಡಿ ನೋಡಿ. ಖಂಡಿತವಾಗಿ ಇದು ಸರಿಯಾಗಿ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.